ಎವ್ರಿಬಡಿ, ವೆಲ್ಕಮ್ ಟು ಬಿಜಾಪುರ್ಸ್ ಲರ್ನಿಂಗ್ ಅಕಾಡೆಮಿಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ಸ್ನೇಹಿತರೆ, ಇಂದಿನ ಈ ಕ್ಲಾಸ್ನಲ್ಲಿ ನಾವು ಸಿನೋನಿಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸಿನೋನಿಮ್ಸ್ ಅಂತಂದರೆ ಸಮಾನಾರ್ಥಕ ಪದಗಳು. ಸಮಾನಾರ್ಥಕ ಪದಗಳು ಅಂದರೆ ಯಾವ ರೀತಿಯಾಗಿರ್ತವಪ್ಪ ಅಂದ್ರೆ, ಇವು ಉಚ್ಚಾರಣೆ ಬೇರೆ ಬೇರೆ ಆಗಿರ್ತದೆ ಮತ್ತು ಅದರ ಸ್ಪೆಲ್ಲಿಂಗ್ ಕೂಡ ಬೇರೆ ಬೇರೆ ಆಗಿರ್ತದೆ. ಆದರೆ ಅರ್ಥ ಒಂದೇ ಥರ ಕೊಡ್ತಿರ್ತಿದ್ರೆ, ಅರ್ಥ ಒಂದೇ ಥರ ಇದ್ದು ನಾನಾರ್ಥ ಅಂತ ಹೇಳ್ಬೋದು. ಒಂದು ಶಬ್ದಕ್ಕೆ ನಾನಾರ್ಥ ಅಂಥೇಳಿ ಏನು ಕರಿತೀವಲ್ಲ, ಅದನ್ನು ಆಕೈತೆ. ಅರ್ಥ ಒಂದೇ ಥರ ಇದ್ದು ಸ್ಪೆಲ್ಲಿಂಗು ಮತ್ತು ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಮತ್ತು ಶಬ್ದಗಳ ರಚನೆಯಲ್ಲಿ ವ್ಯತ್ಯಾಸ ಇತ್ತಂದ್ರೆ ಅದನ್ನು ನಾವು ಸಮಾನಾರ್ಥಕ ಪದಗಳು ಅಂಥೇಳಿ ಹೇಳ್ತೀವಿ. ಈಗ ಅಪೋಸಿಟ್ ವರ್ಡ್ ಒಳಗೆ ಅದರ ವಿರುದ್ಧ ಇರ್ತೈತ್ರಿ. ಅದರ ಪ್ರೊನೌನ್ಸಿಯೇಷನು ಬೇರೆ ಇರ್ತೈತಿ, ಸ್ಪೆಲ್ಲಿಂಗೂ ಬೇರೆ ಇರ್ತೈತಿ, ಅದಕ್ಕೆ ಅರ್ಥನೂ ಬೇರೆ ಇರ್ತೈತಿ. ಅದರ ಮುಂದಿನ ಶಬ್ದ ಅದನ್ನು ಕೂಡ ಅದರ ವಿರುದ್ಧವಾಗಿರ್ತೈತಿ. ಅದನ್ನು ಕೂಡ ಅದರಲ್ಲಿ ಸ್ಪೆಲ್ಲಿಂಗ್ ಮತ್ತು ಪ್ರೊನೌನ್ಸಿಯೇಷನ್ ಅದರ ಜೊತೆಗೆ ಮೀನಿಂಗ್ ಬೇರೆ ಬೇರೆ ಆಗಿರ್ತದೆ. ಆದರೆ ಇಲ್ಲಿ ಸಿನೋನಿಮ್ಸ್ ಒಳಗೆ ಏನಾಗಿರ್ತೈತೆ ಅಂದ್ರೆ, ಸ್ಪೆಲ್ಲಿಂಗ್ ಚೇಂಜ್ ಇರ್ತದೆ, ಪ್ರೊನೌನ್ಸಿಯೇಷನ್ ಚೇಂಜ್ ಇರ್ತದೆ, ಆದರೆ ಉಚ್ಚಾರಣೆ ಮತ್ತು ಶಬ್ದಗಳ ರಚನೆಯಲ್ಲಿ ಬೇರೆ ಬೇರೆಯಾಗಿರ್ತದೆ. ಆದರೆ ಅರ್ಥ ಮೀನಿಂಗ್ ಮಾತ್ರ ಒಂದಾಗಿರ್ತೈತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಲಾರ್ಜ್ ಅಂದ್ರೆ ದೊಡ್ಡದು, ಬಿಗ್ ಅಂದರೂ ಕೂಡ ದೊಡ್ಡದು ಆಕೈತ್ರಿ. ಮಿಸ್ಟೇಕ್ ತಪ್ಪು, ಎರರ್ ತಪ್ಪು, ಈ ರೀತಿಯಾಗಿ ಎಕ್ಸಾಂಪಲ್ಸ್ ಬರ್ತಾವ್ರಿ. ಈಟ್ ತಿನ್ನೋದು, ಕನ್ಸ್ಯೂಮ್ ಅಂದ್ರೂ ತೊಗೊಳ್ಳೋದು, ತಿನ್ನೋದು ಅಂತ ಆಕೈತ್ರಿ. ಟ್ರಿಪ್ ಅಂತಂದ್ರೆ ಟ್ರಿಪ್ ನಾವು ಹೋಗ್ತೀವಲ್ರಿ, ಪ್ರವಾಸ ಅಂಥೇಳಿ, ಜರ್ನಿ ಪ್ರಯಾಣ ಮಾಡೋದು, ಇದು ಟ್ರಿಪ್ ಪ್ರಯಾಣಿಸು, ಪ್ರಯಾಣ ಪ್ರವಾಸ ಅಂತ ಅರ್ಥ ಆಗ್ತಾವ್ರಿ. ಈಗ ನಾ ಹೇಳಿದ್ದು ನಿಮ್ಗೆ ಗೊತ್ತಾಗ್ಲತ್ತಿರ್ಬೋದು. ಸ್ಪೆಲ್ಲಿಂಗ್ ಎಲ್ಲ ಬೇರೆ ಬೇರೆ ಅದಾವ, ಉಚ್ಚಾರಣೆನೂ ಕೂಡ ಇದು ನೋಡ್ರಿ, LARG ಲಾರ್ಜ್ ಅದ, ಇದು BIG ಬಿಗ್ ಅದ. ಇವೆರಡೂ ಕೂಡ ಉಚ್ಚಾರಣೆಯಲ್ಲಿ ಮತ್ತು ಸ್ಪೆಲ್ಲಿಂಗಲ್ಲಿ ಬೇರೆ ಬೇರೆ ಆಗಿ ಅದಾವೆ. ಆದರೆ ಇವೆರಡತ್ರ ಅರ್ಥ ಕೂಡ ಒಂದೇ ಆಗಿರ್ತದೆ. ಈ ರೀತಿ ಇದ್ದಂಥ ಶಬ್ದಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸಿನೋನಿಮ್ಸ್ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಸ್ಯಾಡ್ ಅಂದ್ರೆ ದುಃಖಿತನಾಗಿರೋದು, ಅನ್ಹ್ಯಾಪಿ ದುಃಖಿತನಾಗಿರೋದು, ಎರಡೂ ಸೇಮ್ ಮೀನಿಂಗ್ ಬರ್ತಾವೆ ರೀ. ಎಕ್ಯುರೇಟ್ ಸರಿಯಾದ, ಕರೆಕ್ಟ್ ಸರಿಯಾದ, ಸೆಲೆಕ್ಟ್ ಆಯ್ಕೆ ಮಾಡು, ಚೂಸ್ ಆಯ್ಕೆ ಮಾಡು, ಆಲ್ವೇಸ್ ಫಾರ್ ಎವರ್ ಎಂದೆಂದಿಗೂ, ಎರಡೂ ಥರದ ಅರ್ಥ ಒಂದೇ ಆಗ್ತೈತೆ ರೀ. ಇದು ಆಲ್ವೇಸ, ಇದು ಫಾರ್ ಎವರ್. ನೆಕ್ಸ್ಟ್ ಕನೆಕ್ಟ್ ಆ್ಯಂಡ್ ಜಾಯಿನ್, ಜೋಡಿಸು, ಜೋಡಣೆಗೊಳ್ಳು ಅತ್ತಾಕೈತ್ರಿ. ನೆಕ್ಸ್ಟ್ ಕ್ಲಾರಿಫೈ ತಿಳಿ ಹೇಳು, ಎಕ್ಸ್ಪ್ಲೇನ್ ಮಾಡೋದು, ವಿವರವಾಗಿ ಹೇಳುವುದು. ಅಂಡರ್ ಕೆಳಗೆ, ಬಿಲೋ ಕೆಳಗೆ, ಸ್ಮಾಲ್ ಆ್ಯಂಡ್ ಟಿನ್ನಿ ಸಣ್ಣದು, ಸ್ಪೀಕ್ ಟಾಕ್ ಹೇಳುವುದು ಅಥವಾ ಮಾತನಾಡುವುದು ಅಂತಂದಂಗೆ ಆಕೈತಿ. ಫಾಸ್ಟ್ ಕ್ವಿಕ್ ಆರ್ ರ್ಯಾಪಿಡ್, ಫಾಸ್ಟ್ ಕ್ವಿಕ್ ಆರ್ ರ್ಯಾಪಿಡ್. ಫಾಸ್ಟ್ ಅಂತಂದ್ರೆ ನೋಡ್ರಿ ಬೇಗ ಬೇಗನೆ, ಫಾಸ್ಟ್ ಅಂತಂದ್ರೆ ಬೇಗ ಬೇಗನೆ ಅವಸರವಾಗಿ. ಕ್ವಿಕ್ಕ ರ್ಯಾಪಿಡ್ ಅಂತಂದ್ರೂ ಕೂಡ ಬೇಗ ಬೇಗನೆ ಅಂತಂದಂಗೆ ರೀ. ಫಾಸ್ಟ್ ಅಂತಂದಂಗೆ ಅವಸರ ಅಂತಂದಂಗೆ ರೀ. ಇಲ್ಲ ಅಂತಂದ್ರೆ ಇಲ್ಲ ಆ್ಯಂಡ್ ಸಿಕ್ ಆರಾಮಿಲ್ಲದೆ ಇರೋದು, ಆರೋಗ್ಯ ಸರಿ ಇಲ್ಲದೆ ಇರೋದು, ಹುಷಾರಿಲ್ಲದೆ ಇರೋದು ಅಂತಂದಂಗೆ ಆಕೈತಿ. ನೆಕ್ಸ್ಟ್ ಎಂಡ್ ಫಿನಿಶ್ ಮುಕ್ತಾಯ, ಅರೈವ್ ಆ್ಯಂಡ್ ರೀಚ್ ಮುಟ್ಟುವುದು, ತಲುಪು ಅಂತಂದು. ಕೇರ್ ಪ್ರೊಟೆಕ್ಷನ್ ಕಾಳಜಿ. ನಾ ಎರಡೂ ಕೂಡಿದರ ಎರಡೂ ಶಬ್ದದ ಪ್ರೊನೌನ್ಸ್ ಮಾಡಿ ಅದರ ಮೀನಿಂಗ್ ಒಂದೇ ಇರೋ ಕಾರಣಕ್ಕಾಗಿ ಎರಡು ಪ್ರೊನೌನ್ಸ್ ಆದ್ಮೇಲೆ ಅದರ ಮೀನಿಂಗ್ ಹೇಳತ್ತೀನಿ ರೀ. ಬ್ರೇವ್ ಬೋಲ್ಡ್ ಧೈರ್ಯದಿಂದರು, ಧೈರ್ಯಶಾಲಿ ಅಂತಂದಂಗೆ. ಅಡ್ವಾನ್ಸ್ ಆ್ಯಂಡ್ ಡೆವಲಪ್ಡ್ ಆ್ಯಂಡ್ ಅಡ್ವಾನ್ಸ್ ಅಂದ್ರೆ ಮುಂಚೂಣಿಯಲ್ಲಿರೋದು, ಮುನ್ನಡೆಯಲ್ಲಿರುವುದು, ಫಾಸ್ಟ್ ಆಗಿರೋದು ಅಂತಂದಂಗೆ ರೀ. ನೆಕ್ಸ್ಟ್ ಆ್ಯನ್ಸೆಂಟ್ ಆ್ಯಂಡ್ ಓಲ್ಡ್ ಪ್ರಾಚೀನ, ಹಿಂದಿನ ಕಾಲದ್ದು ಅಂದಂಗೆ. ಬ್ಲ್ಯಾಂಕ್ ಆ್ಯಂಡ್ ಎಂಟಿ ಖಾಲಿ. ಡೆನ್ಸ್ ಥಿಕ್ ದಟ್ಟವಾಗಿರುವುದು. ಲೇಟೆಸ್ಟ್ ಮಾಡರ್ನ್ ಆಧುನಿಕ. ಗ್ಲ್ಯಾಡ್ ಹ್ಯಾಪಿ ಸಂತೋಷ. ಬ್ರಾಡ್ ವೈಡ್ ವಿಶಾಲವಾದದ್ದು ಅನ್ನಂಗೆ. ಎಕ್ಸಿಟ್ ಲೀವ್ ಅಂತಂದ್ರೆ ಹೋಗೋದು, ಬಿಡುಗಡೆಯಾಗುವುದು, ಹೊರಡುವುದು ಅಂತಂದಂಗೆ. ಈಸಿ ಸಿಂಪಲ್, ಈಸಿ ಅಂದ್ರೆ ಸುಲಭ, ಸರಳ ಮತ್ತು ಸುಲಭ ಅಂತಂದಂಗೆ. ಫಾಲ್ಸ್ ಆ್ಯಂಡ್ ಅಂಟ್ರೂ ಅಂದ್ರೆ ಸುಳ್ಳು, ಎರಡಕ್ಕೂ ಮೀನಿಂಗ್ ಒಂದೇ ಬರ್ತದೆ. ಹಾರ್ಡ್ ಡಿಫಿಕಲ್ಟ್ ಕಠಿಣವಾದಂಥದ್ದು ಅಂತಂದಂಗೆ. ನೆಕ್ಸ್ಟ್ ಬ್ಯಾನ್ ಪ್ರೊಹಿಬಿಟ್ ಅಂತಂದ್ರೆ ನಿರ್ಬಂಧ. ಬಿಲೀವ್ ಟ್ರಸ್ಟ್ ನಂಬಿಕೆ ವಿಶ್ವಾಸ. ಸ್ಮಾಲ್ ಲಿಟಲ್ ಸಣ್ಣದು, ಇಲ್ಲೊಂದು ಬರ್ತದೆ ನೋಡಿರಿ ಸೇಮ್, ಇಲ್ಲೇ ಬರ್ಸಿದ್ದೆ ನಾನು ನಿಮಗೆ. ಸ್ಮಾಲ್ ಟಿನ್ನಿ ಅಂತ ಬರ್ತೈತೆ ನೋಡಿರಿ, ಸೇಮ್ ಬರ್ತದೆ. ಸ್ಮಾಲ್ ಟಿನ್ನಿನೂ ಬರ್ತದೆ, ಸ್ಮಾಲ್ ಲಿಟಲು ಬರ್ತದೆ ರೀ. ಸಣ್ಣದು ಅಂತಂದಾಗ ಅಲ್ಪ ಪ್ರಮಾಣದ್ದು ಅಂತಂದಾಗ.
ಏಡ್ ಆ್ಯಂಡ್ ಅಸಿಸ್ಟ್ ಅಂದ್ರೆ ಸಹಾಯ ಮಾಡ್ತಕ್ಕಂಥ ಒಂದು ವಸ್ತು. ಏಡ್, ಹೆಲ್ಪಿಂಗ್ ಏಡ್ಸ್ ಅಂತ ಕರಿತೀವಲ್ಲ ರೀ, ಹಂಗೆ. ಏಬಲ್, ಕೆಪೇಬಲ್ ಅಂದ್ರೆ ಏಬಲ್ ಅಂದರೆ ಏನ್ರಿ, ಸಾಮರ್ಥ್ಯ ಅಂತಂದಂಗೆ. ಡೆಡ್, ಲೈಫ್ಲೆಸ್, ಜೀವ ಇಲ್ಲದೆ ಇರ್ತಕ್ಕಂಥದ್ದು, ನಿರ್ಜೀವಿ ಅಂತಂದಂಗೆ. ಜೀವ ಇಲ್ಲದೆ ಇರುವುದು ಡೆಡ್ ಅಂತಂದ್ರೆ. ಬ್ಯೂಟಿಫುಲ್, ಪ್ರೆಟಿ, ಸುಂದರವಾದದ್ದು. ಹಾಟ್, ವಾರ್ಮ್, ಬಿಸಿಯಾದದ್ದು. ಕ್ವೈಟ್, ಸೈಲೆಂಟ್, ಶಾಂತ. ಫುಲ್, ಕಂಪ್ಲೀಟ್, ಪರಿಪೂರ್ಣ, ಪೂರ್ಣಗೊಂಡಿರುವುದು. ಕಾಂಪ್ಲಿಕೇಟ್, ಕನ್ಫ್ಯೂಸ್ ಇದರೊಳಗೆ ಅರ್ಥ ಐತೆ ನೋಡ್ರಿ, ಗೊಂದಲ ಮಾಡ್ಕೊಳ್ಳೋದು. ಎರಡೂ ಮೀನಿಂಗ್ ಸೇಮ್. ಇನಫ್, ಸಫಿಷಿಯಂಟ್. ಇನಫ್ ಆ್ಯಂಡ್ ಸಫಿಷಿಯಂಟ್ ಅಂದ್ರೆ ಸಾಕಾಗು ಅಂತಂದ, ಸಾಕಷ್ಟು ಅಂತಂದಂಗೆ. ಡೆನ್ಸ್, ಥಿಕ್, ದಟ್ಟವಾದದ್ದು. ಬ್ರೀಫ್, ಆ್ಯಂಡ್ ಶಾರ್ಟ್ ಅಂತಂದ್ರೆ ರೀ, ಶಾರ್ಟ್ ಅಂತಂದ್ರೆ ಸುಲಭವಾಗಿ, ತೀಕ್ಷ್ಣವಾಗಿ ಅಂತಂದಂಗೆ. ಬ್ರೇಕ್, ಫ್ರ್ಯಾಕ್ಚರ್, ಮುರಿಯೋದು. ಬ್ಯುಸಿ, ಆ್ಯಕ್ಟಿವ್. ಬ್ಯುಸಿ ಅಂತಂದ್ರೆ ಯಾವಾಗಲೂ ಬ್ಯುಸಿಯಾಗಿರೋದು. ಆ್ಯಕ್ಟಿವ್ ಯಾವಾಗಲೂ ನಿರಂತರತೆ ಇರ್ತದೆ ರೀ ಕೆಲಸದಲ್ಲಿ, ನೀವು ನಿರಂತರತೆ ಮತ್ತು ಆ್ಯಕ್ಟಿವ್ ಆಗಿರೋದು, ಚುರುಕಾಗಿರೋದು ಅಂತಂದಂಗೆ. ಸೊ ಇಂದಿನ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿ ಕಮೆಂಟ್ ಮಾಡಿರಿ. ಯಾರೂ ವಿಡಿಯೋನ ನೋಡ್ತಾ ಬಿಗಿನಿಂಗಲ್ಲೇ ಸ್ಕಿಪ್ ಮಾಡಬೇಡ್ರಿ. ಸಾಕಷ್ಟು ಮಹತ್ವಪೂರ್ಣವಾದಂಥ ವಿಷಯಗಳು ಅದಾವೆ ಇದ್ರೊಳಗೆ. ಅದಕ್ಕೆ ಆದಷ್ಟು ನೀವೆಲ್ಲರೂ ಪೂರ್ಣ ವಿಡಿಯೋ ನೋಡಿರಿ. ಯಾರಿಗೆ ವಿಡಿಯೋನ ಶೇರ್ ಮಾಡ್ಬೇಕು ಅನ್ನಿಸ್ತದೆ ಅವ್ರಿಗೆಲ್ರಿಗೂ ಶೇರ್ ಮಾಡಿರಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಕರ್ನಾಟಕ, ಜೈ ಭಾರತಾಂಬೆ.